ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರುವಂಥದ್ದು ನಾನು ಅನುಷಾ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಇವತ್ತಿನ ಪ್ರಶ್ನೆ ಜಾಸ್ತಿ ಡ್ರ್ಯಾಗ್ ಮಾಡಕ್ ಹೋಗಲ್ಲ, ಒಂದೇ ಒಂದು ಪ್ರಶ್ನೆ ನೇರವಾಗಿ ಕೇಳ್ಬಿಡ್ತೀನಿ. ಒಳ್ಳೆಯಮ್ಮ. ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂತಂದ್ರೆ ಸಕ್ಸಸ್ಗೆ ಏನಾದರೂ ಮಂತ್ರ ಇದೆಯಾ? ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ನಾನು ಲೈಫಲ್ಲಿ ಸಕ್ಸಸ್ ಆಗಬೇಕು, ಉದ್ಧಾರ ಆಗಬೇಕು, ಯಾವುದಾದ್ರೂ ಒಂದು ಬೀಜ ಮಂತ್ರ ಆಗಿರ್ಬೋದು, ಹೇಳ್ಕೊಳ್ಳೋಕೆ ಸುಲಭವಾಗಿರುವಂಥದ್ದು ವೀಕ್ಷಕರಿಗೆ ಇವತ್ತು ನೇರವಾಗಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಂದರೆ ನಿಮ್ಮನ್ನು ಅರ್ಥ ಮಾಡ್ಕೊಂಡು ಪ್ರಶ್ನೆ ಕೇಳ್ತಿದ್ದಾಳೆ. ಯಾಕಂದರೆ ನಮಗೂ ಅಷ್ಟು ಸಮಯ ಇಲ್ಲ ಗುರುಗಳೇ. ಯಾರು ಇತ್ತೀಚೆಗೆ ಪಾಪ ಆಗ್ತಿದ್ರು ಕೂಡ ಕಾಮೆಂಟಲ್ಲಿ ನಾವು ಕೇಳೋ ಪ್ರಶ್ನೆಗಳನ್ನು ಕೇಳ್ತಾರೆ ಅಂಥೇಳಿ. ನಿಜ, ಈಗ ಮಂತ್ರ ವಿತ್ ತಂತ್ರ ಎರಡನ್ನೂ ಕೂಡ ನಿಮ್ಮ ಸಕ್ಸಸ್ಗಾಗಿ ಬಳಕೆ ಮಾಡಿಕೊಳ್ಳೋದಾದರೆ, ಈ ಕುಡಿಕೆ ಅಂತಾರೆ, ನಾಟ ಮಡಿಕೆ ಕುಡಿಕೆ. ಮಡಿಕೆ ದೊಡ್ಡದು, ಕುಡಿಕೆ ಚಿಕ್ಕದು. ಅದರಲ್ಲಿ ಮಧುಪರ್ಕಹ ಅಂದರೆ ಜೇನುತುಪ್ಪವನ್ನು ಹಾಕಬೇಕು. ಜೇನುತುಪ್ಪವನ್ನು ಸಣ್ಣದೊಂದು ಮಡಿಕೆ ತಗೊಳ್ಳಿ. ನಾನು ತುಂಬ ನಿಮಗೆ ಇದನ್ನು ಇಷ್ಟುದು ಹೇಳೋದಿಲ್ಲ, ಇಲ್ಲಿ ಅಡಗಿದೆ ನಿಮ್ಮ ಸಕ್ಸಸ್. ಜೇನುತುಪ್ಪ ಅದು ಐಶ್ವರ್ಯದ ಸಂಕೇತ ಕೂಡ. ಆ ಮಡಿಕೆನ ಚೆನ್ನಾಗಿ ಶುಭ್ರ ಮಾಡಿ ಅದರ ಒಳಗಡೆ ಪೂರ್ಣವಾಗಿ ಜೇನುತುಪ್ಪವನ್ನು ಹಾಕಿ, ಒಂದು ಇಂಚಷ್ಟು ಖಾಲಿ ಇರಲಿ, ತುಂಬ ಅಂದರೆ ತುಂಬ ಹಾಕಬೇಡಿ. ಅದಕ್ಕೆ ಜೇನುತುಪ್ಪವನ್ನು ಹಾಕಿ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಇದನ್ನು ಒಬ್ಬರೇ ಯಾರು ಗೊತ್ತಾಗ್ದಾಗೆ ನಿಮ್ಮ ಕುಟುಂಬದವರನ್ನು ಮನಸ್ಸಲ್ಲಿಟ್ಕೊಂಡು ಅವ್ರ ಪರವಾಗಿ ಅಥವಾ ಇವ್ರ ಪರವಾಗಿ ಅಥವಾ ನಿಮ್ಮ ಪರವಾಗಿ ಮತ್ತೊಬ್ಬರ ಪರವಾಗಿ ನೀವು ಮಾಡೋದೇ ಆದರೆ, ಆ ಜೇನುತುಪ್ಪ ತುಂಬಿರ್ತಕ್ಕಂಥ ಆ ಕುಡಿಕೆಯಲ್ಲಿ ಪಚ್ಚ ಕರ್ಪೂರ ಕೂಡ ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡಿರಿ, ಪುಡಿ ಮಾಡಿ. ಅದರಲ್ಲಿ ಈಗ ಈ ಎರಡೂ ಬೆರಳಿಂದ ಈ ಹೆಬ್ಬೆರಳು ಏನಿದೆಯೋ ಮತ್ತು ಪವಿತ್ರದ ಬೆರಳು ಏನಿದೆಯೋ ಇದು, ಆ ಎರಡೂ ಬೆರಳಿಂದ ನೀವು ಇದು ತಂತ್ರ, ಇದರ ಜೊತೆಗೆ ಮಂತ್ರ. ಓಂ ಹ್ರೀಂ ಲಲಿತ ತ್ರಿಪುರ ಸುಂದರಿಯೈ ನಮಃ ಹೀಗೆ ಆಗ್ತಾಯಿದ್ದೀರಿ. ಓಂ ಹ್ರೀಂ ಲಲಿತಾ ತ್ರಿಪುರ ಸುಂದರಿಯೈ ನಮಃ. ಓಂ ಹ್ರೀಂ ಲಲಿತಾ ತ್ರಿಪುರ ಸುಂದರಿಯೈ ನಮಃ ಅಂತ ಆಗ್ತಾಯಿದ್ದೀರಿ. ಎಷ್ಟು ಬಾರಿ? 16, 54 ಅಥವಾ 108. ಸಮಯ ಯಾರಿಗೆ ಸಿಗುತ್ತೋ ಅಷ್ಟು ಕೂಡ ನಿಧಾನ ಸ್ವಲ್ಪನೇ ಹಾಕುವಂಥದ್ದು. ಇದರ ಮೇಲೆ ನೀವೊಂದು ಬಟ್ಟೆಯನ್ನು ಕಟ್ಟಿಡಬೇಕು. ಯಾವದ್ದು ಅಂತಂದರೆ, ಗುರುವಿನ ವರ್ಣದ್ದಾಗಿರತಕ್ಕಂತಹದ್ದು ಹಳದಿ ವಸ್ತ್ರವನ್ನು ಒಂದು ಕರ್ಚಿಪ್ ಸೈಜ್ ಕಟ್ಟಿಬಿಟ್ಟು ಎಲ್ಲಾದರೂ ಇದನ್ನು ಮೇಲೆ ಇಡಬೇಕು. ನೀವು ರೂಮಲ್ಲಿ ಮೇಲೆ ಏನದು ಅಟ್ಟ ಅಲ್ಲ, ಆ ಸೈಡಲ್ಲಿ ಇಟ್ಟಿರ್ತಾರಲ್ಲ, ಸರ್ಜಾ ಅಥವಾ ಬೇರೆ ಏನಾದರೂ ಮೇಲಿರಬೇಕದು. ಬಹುಶಃ ನಿಮ್ಮ ತಲೆಯ ಮೇಲೆ ಆ ಲೆಕ್ಕ ತಗೋಬೇಕಾಗತ್ತೆ. ಅದು ದೇವ್ರ ಮನೆಯಲ್ಲ, ಅಡುಗೆ ಮನೆಯಲ್ಲೂ ಅಲ್ಲ, ಮೇಲಿರ್ತಕ್ಕಂಥದ್ದು ನೀವು ರೂಮಲ್ಲಿ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ಇದನ್ನು ಇಡಬೇಕು. ಪ್ರತಿನಿತ್ಯವೂ ಕೂಡ ನೀವು ಅದನ್ನು ಸ್ಮರಣೆ ಮಾಡ್ತೀರಿ. ಆದರೆ ಇದನ್ನು ನೀವು ಒಂದು ದಿನ ಬಿಟ್ಟು ಒಂದು ದಿನ ತೆಗಿಬೇಕಾಗತ್ತೆ. ತೆಗೆದುಬಿಟ್ಟು ಮತ್ತೆ ಸೇಮ್ ಆ ಲಲಿತಾ ದೇವಿಯನ್ನು ತಗೊಳ್ತಕ್ಕಂಥದ್ದು, ಬೀಜಾಕ್ಷರನ ಹೇಳ್ತಕ್ಕಂಥದ್ದು, ಇದನ್ನು ಮಾಡಲೇಬೇಕಾಗಿರತಕ್ಕಂಥದ್ದು. ಆ ಲಲಿತಾ ತ್ರಿಪುರ ಸುಂದರಿ ದೇವಿಯನ್ನು ಸ್ಮರಣೆ ಮಾಡಿದರೆ ಆಕೆ ಬಾಲರೂಪದಲ್ಲಿ ಬರ್ತಾಳಂತೆ. ಅವಳು ಎಷ್ಟು ಸುಂದರವಾಗಿದ್ದಾಳೆ ಅಂತಂದರೆ, ನಿಮ್ಮ ಬದುಕು ಸುಂದರವಾಗಿ ಸಕ್ಸಸ್ ಆಗಲು ಆಕೆ ಒಬ್ಬಳು ಇದನ್ನು ಸಂಪೂರ್ಣವಾಗಿ ಮಾಡಿಕೊಡ್ತಾಳೆ. ಎಷ್ಟು ಅಂತಂದರೆ 21 ದಿನ. ಗುರುವಿನ ಸಂಖ್ಯೆ 2 + 1 3 ಬಂದಾಗ ಗುರುವಿನ ಸಂಖ್ಯೆ ಆಯ್ತಲ್ಲ, ಆ 21 ದಿನ ಮಾಡಿ. ಅದರಲ್ಲೂ ಹೇಗೆ ಮಾಡ್ತೀರಿ? ಒಂದು ದಿನ ಬಿಟ್ಟು ಒಂದು ದಿನ, ಅದೇನು ಕೆಡೋದಿಲ್ಲ. ಹಾಗೆ ನೀವು ಮಾಡಿದ ಲೆಕ್ಕ ನಾಳೆ ಖಾಲಿದೆ, ಅದು ಲೆಕ್ಕ ಬರಲ್ಲ. ಮತ್ತು ನಾಳೆದು ಈಗ ಲೆಕ್ಕ ತಗೊಳ್ತೀರಿ ನೀವು. ಆ 21 ದಿನಗಳ ಪರ್ಯಂತ, ಅಲ್ಲಿಗೆ ಒಂದು ದಿನ ಬಿಟ್ಟು ಎಷ್ಟು ದಿನ ಆಗುತ್ತಮ್ಮ? 42 ದಿನ ಅಂತ ಆಗುತ್ತೆ. ನೀವು ಮಾಡಿರೋದು 21 ದಿನ. ಆ 42 ದಿನಗಳ ಕಾಲ ಪ್ರೇಯರ್ ಮಾಡಿ ನಿಮ್ಮ ಬದುಕಲ್ಲಿ ಶೀಘ್ರವಾಗಿ ಸುಂದರವಾಗಿರತಕ್ಕಂಥ ಸಕ್ಸಸ್ ಕಾಣಲು, ನೀವೊಬ್ಬರೇ ಅಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಅಥವಾ ಮಗಳು, ಯಜಮಾನರು ಅಥವಾ ನೀವು ಬೇರೆ ಇನ್ಯಾರಾದರೂ ಅಣ್ಣ ತಮ್ಮ ಇವನ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಸಕ್ಸಸ್ ಆಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಪ್ರೇಯರ್ ಮಾಡಿಕೊಂಡು, ಈ ತಂತ್ರ ನಿಮ್ಮ ಒಬ್ಬರ ಕೈಯಲ್ಲೇ ಇರುತ್ತೆ. ಇನ್ಯಾರಿಗೂ ಕೂಡ ನೀವು ಹೇಳೋಗಿಲ್ಲ. ಯಾರದ್ದು ಸಹಾಯವನ್ನು ತೆಗೆದುಕೋಬಾರ್ದು. ಇದರಲ್ಲಿ ಮೇಯ್ನ್ ಸಹಾಯವನ್ನು, ಅಪ್ಪ ಅಲ್ಲೊಂದು ಕುಡಿಕೆ ತಂದು ಕೊಡ್ತೀಯಾ, ವರ್ಕೌಟ್ ಆಗಲ್ಲ. ಜೇನುತುಪ್ಪ ತಂದುಬಿಡ್ತೀಯಾ, ವರ್ಕೌಟ್ ಆಗಲ್ಲ. ನೀವೇ ಸ್ವತಃ
ಇವತ್ತಾಗಲಿಲ್ಲ ಅಥವಾ ನಾಳೆ ಹೋಗ್ತಿರೋ ನಾಳೆದ್ದು ಹೋಗ್ತಿರೋ ಅದನ್ನು ಖರೀದಿ ಮಾಡಿ, ಅಥವಾ ಮನೇಲಿದ್ದರೆ ನೀವು ಮಾಡಿಕೊಳ್ಳಿ. ಎತ್ತಿಡಿ ಇದನ್ನು. ಲಾಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಎಲ್ಲಿಯಾದರೂ ಅಮ್ಮನವರ ದೇವಸ್ಥಾನ ಅಂದರೆ ಲಲಿತಾ ಪರಮೇಶ್ವರಿಗೆ ಸಂಬಂಧಪಡತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರ ದೇವಾಲಯವಾದರೆ ಮತ್ತು ಆನಂದ ಬಹಳಷ್ಟು ಸುಂದರ. ಅದಿಲ್ಲ ಅಂತಂದರೆ ದುರ್ಗಾದೇವಿ ದೇವಸ್ಥಾನಕ್ಕೆ ನೀವು ಅಭಿಷೇಕಕ್ಕೆ ಕೊಟ್ಟು, ಗುರುಗಳೇ ಇದನ್ನು ಅಭಿಷೇಕ ಮಾಡಬೇಕು ಅಂತೇಳಿ ಅಭಿಷೇಕ ಕೊಡಿಸಿ, ಆ ಅಭಿಷೇಕ ಅಮ್ಮನಿಗೆ ಮಾಡಿದ್ದೀರ ಅಂತಂದರೆ ನಿಮ್ಮ ಮನೆಯಲ್ಲಿ ಏನು ನೀವು ಕಾಣಬೇಕು ಅಂತೀರೋ ಅದನ್ನು ಕಾಣ್ತೀರಿ. ಏನೇನು ಪಡ್ಕೋಬೇಕು ಅಂತಿರ್ತೀರೋ ಈಗಾಗಲೇ ಅದು ಪಡ್ಕೊಂಡಾಗಿರುತ್ತೆ. ಆ ಅಮ್ಮನಿಗೆ ನೀವು ಕೃತಜ್ಞತೆ ಸಲ್ಲಿಸೋದು ಆ ಒಂದು ಜೇನುತುಪ್ಪದೊಂದಿಗೆ ಅಭಿಷೇಕ ಮಾಡೋದ್ರಿಂದ. ಆವತ್ತೊಂದು ಪೂಜೆ ಮಾಡಿಸ್ಕೊಂಡು ಮನೆಗೆ ಬನ್ನಿ. ಸಕಲ ವಿಧದಾಗಿರತಕ್ಕಂಥ ಸಂಪತ್ತಿಗೆ ನೀವು ವೆಲ್ಕಮ್ ಹೇಳಿದಾಗೆ ಅಂಥ ಸಂಪತ್ತು ನಿಮ್ಮ ಮನೆಗೆ ಬರೋದು ಖಚಿತ. ಗುರುಗಳೇ, ಒಂದೇ ಒಂದು ಪ್ರಶ್ನೆ. ಈ 42 ದಿನ ಆಗಬೇಕು ಅಂತಂದ್ರೆ ಹೆಣ್ಣು ಮಕ್ಕಳ ಸಮಸ್ಯೆ ಬಂದಾಗ ಎಷ್ಟು ದಿನ ಅದನ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಮಾಡುವಂಥದ್ದು? ಇದು ಕೂಡ ಏನಂತಂದ್ರೆ 5 ದಿನಗಳನ್ನ ಹೊರತುಪಡಿಸಿ ಮತ್ತು ಅದನ್ನು ಕೌಂಟ್ ಮಾಡ್ಕೊಳ್ಳಿ. ಮತ್ತೆ ಇವ್ರಿಗೆ ಎಲ್ಲಿಗೆ ಸ್ಟಾಪ್ ಮಾಡಿರ್ತಾರೋ ಸೊ ಎಕ್ಸ್ಟೆಂಡ್ ಆದರೂ ಚಿಂತೆ ಮಾಡೋ ಏನು ತೊಂದರೆ ಇಲ್ಲ. ಮೇನ್ ಏನಂದ್ರೆ ಇವ್ರು 21 ದಿನಕ್ಕೆ ಲೆಕ್ಕ ತಗೊಳುತ್ತೆ. ಅದು ಹಂಗೆ ತಗೊಂಡೇ ಮಾಡಬೇಕಾದ್ರೆ ಇದು ತಂತ್ರ ಪ್ಲಸ್ ಮಂತ್ರ ಆಗಿರೋದ್ರಿಂದ ಆ್ಯಕ್ಚುಲಿ ಇನ್ನು 40 ದಿನ ಮಧ್ಯದಲ್ಲಿ ಅದು ಬಂದೇ ಹೋಗುತ್ತೆ. ಆ 5 ಡೇಸ್, ಆ 5 ದಿನಗಳನ್ನು ಹೊರತುಪಡಿಸಿ ಇದನ್ನು ಮಾಡುವಂಥದ್ದು. ಮತ್ತು ಮನೇಲಿ ಯಾರು ಗೊತ್ತಿಲ್ಲದ ಹಾಗೆ ಎಷ್ಟು ಚೆನ್ನಾಗಿ ಇವ್ರು ಮಾಡಿರ್ತಕ್ಕಂಥದ್ದು. ಆಮೇಲೆ ನಾನು ಮಾಡಿದ್ದಕ್ಕೆ ನೀನು ಕೆಲಸ ಆಗಿದ್ದು ಅಂತೂ ಕೂಡ ಅನ್ನಬಾರ್ದು. ಮನಸ್ಸಲ್ಲಿ ಇಟ್ಕೊಂಡು ಆ ತಾಯಿ ಅನ್ನೋಳು ಹೇಗಿರ್ತಾಳೆ ಅಂತಂದರೆ, ಆ ಹಸಿವನ್ನು ನೋಡಿಕೊಂಡು ಮಗು ಉಣಬಡಿಸ್ತಾಳಂತೆ, ನಾನು ತಿನ್ನಿಸಿದ್ದು ಅಂತ ಅನ್ನಲ್ಲ ಆಕೆ. ನೀವು ಯಾವಾಗಲೂ ನಿಮ್ಮಲ್ಲೇ ಇರಲಿ, ಅದು ನಿಮ್ಮಲ್ಲೇ ಇರಲಿ, ಮತ್ತು ಒಂದನ್ನು ಪಡ್ಕೊಳ್ತಾನೆ ಇರ್ತೀರಿ. ಖಂಡಿತ ಗುರುಗಳೇ, ಲೈಫಲ್ಲಿ ಸಕ್ಸಸ್ ಅನ್ನೋಂಥ ಕಾಣಬೇಕು. ಅದು ಬರೀ ವ್ಯಕ್ತಿ ಅಷ್ಟೇ ಅಲ್ಲ, ಕುಟುಂಬದವರಿಗೂ ಕೂಡ ಒಳಿತಾಗಬೇಕು ಅಂತಂದರೆ ಯಾವ ಒಂದು ಸಕ್ಸಸ್ ಮಂತ್ರ ಜೊತೆಯಲ್ಲಿ ತಂತ್ರವನ್ನು ನಾವು ಫಾಲೋ ಮಾಡಬೇಕು ಅಂತ ಸರಳ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಸಕ್ಸಸ್ ಮಂತ್ರ ಕೂಡ ಗುರುಗಳು ತಿಳಿಸಿದ್ದಾರೆ, ಸಕ್ಸಸ್ ತಂತ್ರ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಲೈಫ್ನಲ್ಲಿ ಸಕ್ಸಸ್ ಕಾಣಬೇಕು ಅಂತಂದರೆ ಖಂಡಿತವಾಗ್ಲೂ ತಡ ಮಾಡೋಕ್ಕೆ ಹೋಗಬೇಡಿ. ಗುರುಗಳು ತಿಳಿಸಿರೋದನ್ನ ನೀವು ಫಾಲೋ ಮಾಡ್ತಾ ಬಂದರೆ ಲೈಫ್ನಲ್ಲಿ ಸಕ್ಸಸ್ ಅನ್ನುವಂಥದ್ದು ನೀವಷ್ಟೇ ಅಲ್ಲ, ನಿಮ್ಮ ಕುಟುಂಬದವರು ಕೂಡ ಕಾಣ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.